ಸರ್ ಅಣ್ಣ ತಂದಿರು ಸೈಟ್ ವಿಚಾರಕ್ಕೆ ಜಗಳ ಮಾಡ್ಕೊಂಡಿದ್ದು ಅಲ್ಲಿ 10 ವರ್ಷ ಆಯಿತು. ಅವಾಗ ರೌಡಿ ಶೀಟ್ ಓಪನ್ ಮಾಡಿದರು. ಈಗ ತಂದವ್ರೆ ನನಗೆ ಒಳ್ಳೇದಾಯ್ತು ಸರ್. ಇನ್ಮೇಲೆ ಯಾವತ್ತು ಪೊಲೀಸರು ಕರೆಯಲ್ಲ ನಿಮ್ಮನ್ನ? ಆಯ್ತು ಸರ್. ಎಷ್ಟು ಜನ ಮಕ್ಕಳು ನಿಮಗೆ? 3 ಜನ. ಏನಂತಿದ್ರಿ ಈ ಥರ ಎಲ್ಲ ಕೇಸ್ ಇಟ್ಕೊಂಡು ಯಾವಲ್ಲ ಹೋಗೋದು ಬರೋದು ಅವೆಲ್ಲ? ಊರಲ್ಲೆಲ್ಲ ಹೆಂಗೆ ಊರಲ್ಲೆಲ್ಲ ರೌಡಿ ಶೀಟರ್ ಅಂತೇಳಿ ನಿಮ್ಮನ್ನ ಯಾವ ಥರ ನೋಡೋರು? ಬೇಜಾರಾಗ್ತಿತ್ತ ಜೀವನ? ಇವತ್ತೆಲ್ಲ ಇನ್ನೇನಿಲ್ಲ, ಇನ್ಮೇಲೆ ಯಾವ ಪೊಲೀಸರು ನಿಮ್ಮನ್ನು ಕರೆಯಲ್ಲ. ಅಲ್ಲ, ಈಗ ಯಾರನ್ನ ಗಲಾಟೆ ಮಾಡ್ಕೊಳ್ಳೋರು ಅಂಥವ್ರಿಗೆಲ್ಲ ಏನು ಹೇಳ್ತೀರಾ ನೀವು? ಅದೇ ಮಾಡ್ಕೋಬೇಡಿ ಅನ್ಬೇಕು. ಯಾಕೆ ಮಾಡ್ಕೊತೀರಾ ಅನ್ಬೇಕು. ನೀವು ಅನುಭವಿಸಿದ್ರಲ್ಲ, ಅವ್ರಿಗೆ ಏನು ಹೇಳ್ತೀರಾ? ನೋವು ಹೇಗಿತ್ತು ಅಂತ. ಪದೇ ಪದೇ ಈ ಕೆಲಸ ಎಲ್ಲ ಬಿಟ್ಟು ಬರ್ತಿದ್ರಲ್ಲ, ಅವಾಗೆಲ್ಲ ಏನು ಅನ್ನಿಸ್ತಿರ್ಲಿಲ್ಲ? ಹೌದು. ಅಲ್ಲ, ಏನು ಅನ್ನಿಸ್ತಿತ್ತು ಅವಾಗ? ಹೋಗ್ಬೇಕು ಅನ್ನೋದು, ಊಟ ಇರೋಕ್ಕಿಲ್ಲ. ಈಗಲೂ ಕಾಯ್ಬೇಕು ಬೆಳಿಗ್ಗೆಯಿಂದ. ಈಗ ಏನು ಹೇಳಿದ್ರು ಸಾಹೇಬ್ರು? ಏನಿಲ್ಲ, ಎಲ್ಲ ಚೆನ್ನಾಗಿರಪ್ಪ ಅಂದರು. ಖುಷಿ ಆಯ್ತಾ? ಸರ್. ಎಷ್ಟು ವರ್ಷ ನಿಮಗೆ? ಹಾಲೆ ನಮ್ಮದು ಜಾಸ್ತಿ ಆಗುತ್ತೆ. 60-70 ಏನು ಆಸ್ತಿ ವಿಚಾರ ಗಲಾಟೆ ಆಗಿತ್ತಾ? ಸೈಟು ವಿಚಾರಕ್ಕೆ ಬರೆ ಕಟ್ಟ ಏನು ಹೊಡೆದಿದ್ರಾ? ಅಣ್ಣ ತಮ್ಮದು ಕಿತ್ತಾಟ ಮಾಡ್ಕೊಂಡು ಅದು ತಪ್ಪು ಅಂತ ಗೊತ್ತಾಯ್ತು ಆಮೇಲೆ? ಈಗ ಇವೆಲ್ಲ ಮಾಡಾದ್ಮೇಲೆ ಬದಲಾವಣೆ ಆಗಿದ್ದೀರಾ? ಹ್ಞೂ